ನಾಡದೇವಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಸಿಎಂ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಿಎಂ ಭೇಟಿ ನೀಡಿರುವಂಥದ್ದು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ನಾಡದೇವಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿದ್ದಾರೆ ಸಿಎಂ. ಸಿಎಂ ಆದ ಮೇಲೆ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿರುವಂಥದ್ದು ಡಿಕೆ ಶಿವಕುಮಾರ್. ಮೈಸೂರಿಗೆ ಬರ್ತಾ ಇದ್ದಂತೆ ನಾಡದೇವಿಯ ದರ್ಶನವನ್ನ ಡಿಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ. ನಾಡದೇವಿ ಚಾಮುಂಡಿಯ ದರ್ಶನವನ್ನ ಪಡೆದಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇನ್ನು ಚಾಮುಂಡೇಶ್ವರಿ ದೇಗುಲದಲ್ಲಿ ಸಿಎಂಗೆ ಸೀರೆಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಅಂದ್ರೆ ತಾಯಿ ಮೈ ಮೇಲೆ ಹಾಕಿರುವಂತಹ ಸೀರೆ, ತಾಯಿಗೆ ಉಡಿಸಿದಂತಹ ಸೀರೆಯನ್ನ ಆಡಳಿತ ಮಂಡಳಿಯಲ್ಲಿ ಸಿಎಂಗೆ ಉಡುಗೊರೆಯಾಗಿ ನೀಡಿದೆ. ದೇವಾಲಯದ ಹೊರಗೆ 10 ಈಡುಗಾಯನ್ನ ಸಿಎಂ ಹೊಡೆದಿದ್ದಾರೆ. ಕೊನೆಯ ಈಡುಗಾಯಿ ಹೊಡೆಯುವಂತಹ ಮುನ್ನ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸರಿಯಾದ ಸಮಯ ನೋಡಿ ಈಡುಗಾಯನ್ನ ಡಿಕೆ ಶಿವಕುಮಾರ್ ಹೊಡೆದಿರುವಂಥದ್ದು ನೋಡಿ. ಸಿಎಂ ಆದ ಬಳಿಕ ಅಂದ್ರೆ ಮೊದಲ ಬಾರಿಗೆ ಈಗ ನಾಡದೇವಿ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ. ಮೈಸೂರಿಗೆ ಬರ್ತಾ ಇದ್ದಂತೆ ಮೊದಲು ನಾಡದೇವಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಚಾಮುಂಡೇಶ್ವರಿ ದೇಗುಲದಲ್ಲಿ ಸಿಎಂಗೆ ಉಡುಗೊರೆಯನ್ನ ನೀಡಲಾಗಿದೆ. ಸೀರೆಯನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಚಾಮುಂಡೇಶ್ವರಿಗೆ ಉಡಿಸಿದ್ದ ಸೀರೆಯನ್ನ ಆಡಳಿತ ಮಂಡಳಿ ಗಿಫ್ಟ್ ಆಗಿ ಸಿಎಂಗೆ ನೀಡಿರುವಂಥದ್ದು. ದೇವಾಲಯದ ಹೊರಗೆ 10 ಈಡುಗಾಯನ್ನ ಸಿಎಂ ಹೊಡೆದಿದ್ದಾರೆ. ಈಡುಗಾಯ ಹೊಡೆಯುವ ಮುನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೊನೆಯ ಈಡುಗಾಯನ್ನ ಡಿಕೆ ಶಿವಕುಮಾರ್ ಸರಿಯಾದ ಸಮಯ ನೋಡಿ ಹೊಡೆದಿದ್ದಾರೆ. ರಘು ಸ್ವಲ್ಪ ಪ್ಲೀಸ್. ನಮಾನಂ ಭವತಿ ಸದಾಯ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ತಾಯಿ ಚಾಮುಂಡೇಶ್ವರಿಗೆ ಉಡಿಸಿದಂತಹ ಸೀರೆಯನ್ನ ಡಿಕೆ ಶಿವಕುಮಾರ್ಗೆ ಉಡುಗೊರೆಯಾಗಿ ದೇವಾಲಯದ ಆಡಳಿತ ಮಂಡಳಿಯಲ್ಲಿರುವಂಥದ್ದು. ಚಾಮುಂಡೇಶ್ವರಿ ದರ್ಶನವನ್ನ ಸಿಎಂ ಪಡೆದುಕೊಂಡಿದ್ದಾರೆ. ದೇವಾಲಯದ ಆಡಳಿತ ಮಂಡಳಿಯಿಂದ ದೇವಿಗೆ ಉಡಿಸಿದಂತಹ ಸೀರೆ, ಚಾಮುಂಡೇಶ್ವರಿಗೆ ಉಡಿಸಿದಂತಹ ಸೀರೆಯನ್ನ ಉಡುಗೊರೆಯಾಗಿ ಸಿಎಂಗೆ ನೀಡಲಾಗಿದೆ. ನೀವು ಗಮನಿಸ್ತಾ ಇರಬಹುದು ಸೀರೆಯನ್ನ, ಹಳದಿ ಬಣ್ಣದ ಸೀರೆಯನ್ನ ಈಗ ಡಿಕೆ ಶಿವಕುಮಾರ್ ಅವರಿಗೆ ಉಡುಗೊರೆಯಾಗಿ ನೀಡಿರುವಂಥದ್ದು. ತಾಯಿಗೆ ಉಡಿಸಿದಂತಹ ಸೀರೆಯನ್ನ ಇನ್ನು ದೇವಾಲಯದ ಹೊರಗೆ 10 ಈಡುಗಾಯನ್ನ ಹೊಡೆದಿದ್ದಾರೆ ಸಿಎಂ. ಕೊನೆಯ ಈಡುಗಾಯನ ಕೊನೆಯ ಒಂದು ಈಡುಗಾಯನ ಹೊಡಿಬೇಕಾದ್ರೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸರಿಯಾದ ಸಮಯಕ್ಕೆ ಪ್ರಾರ್ಥನೆ ಮಾಡಿ ಕಾಯನ್ನ ಹೊಡೆದಿರುವಂಥದ್ದು ನೋಡ್ತಾ ಇರಬಹುದು. ಕಾಯಿ ಹೊಡಿತಾ ಇರುವಂಥದ್ದು 10 ಈಡುಗಾಯನ ಇಲ್ಲಿ ಡಿಕೆ ಶಿವಕುಮಾರ್ ಹೊಡೆದಿದ್ದಾರೆ. ಅಂದ್ರೆ ಸಿಎಂ ಆದ ನಂತರವಾಗಿ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿರುವಂಥದ್ದು. ಆಷಾಢ ಮಾಸದಲ್ಲಿ ಭೇಟಿ ನೀಡಿದ್ದು ತಾಯಿಯ ದರ್ಶನವನ್ನ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪ್ರಯತ್ನ ವಿಫಲ ಆದ್ರೂ
ನಮ್ಮ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ನಂಬಿಕೆ ಇದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಸಿಎಂ ತಿಳಿಸಿದ್ದಾರೆ. ನೋಡಿ, ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿರುವಂಥದ್ದು. ಪ್ರಯತ್ನ ವಿಫಲ ಆದ್ರೂ ನಮ್ಮ ಪ್ರಾರ್ಥನೆ ವಿಫಲ ಆಗಲ್ಲ, ನಂಬಿಕೆ ಇದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ರಾಜ್ಯದ ಸಿಎಂ ಆಗಿ ನಾಡ ಅಧಿದೇವತೆಯ ದರ್ಶನವನ್ನ ಪಡೆದಿದ್ದಾರೆ. ನಾನು ರಾಜ್ಯದ ಸಿಎಂ ಆಗಿ ನಾಡ ಅಧಿದೇವತೆ ದರ್ಶನವನ್ನ ಪಡೆದೆ. ನಾನು ಮೈಸೂರಿಗೆ ಮೊದಲ ಬಾರಿ ಸಿಎಂ ಆಗಿ ಬಂದಿದ್ದೇನೆ. ನಾನು ನಂಬಿರುವ ಅಜ್ಜಯ್ಯ ಯಾವತ್ತೂ ನನ್ನ ಕೈ ಬಿಡಲ್ಲ. ಡ್ಯಾಮ್ ತುಂಬಿದ ಮೇಲೆ ನಾವು ನೀರನ್ನ ಇಟ್ಕೊಳ್ಳಕ್ಕಾಗಲ್ಲ. ಗಂಗೆ ಕಾವೇರಿ ತುಂಬಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ. ನೋಡಿ, ನಂಬಿಕೆ ಇದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾವತ್ತೂ ಕೂಡ ಪ್ರಯತ್ನ ವಿಫಲ ಆದರೂ ನಮ್ಮ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ನಂಬಿಕೆ ಇದ್ರೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಚಾಮುಂಡಿ ಬೆಟ್ಟದಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ರಾಜ್ಯದ ಸಿಎಂ ಆಗಿ ನಾಡ ಅಧಿದೇವತೆಯ ದರ್ಶನವನ್ನ ಪಡೆದೆ. ನಾನು ಮೈಸೂರಿಗೆ ಮೊದಲ ಬಾರಿ ಸಿಎಂ ಆಗಿ ಬಂದಿದ್ದೇನೆ. ನಾನು ನಂಬಿರುವ ಅಜ್ಜಯ್ಯ ಯಾವತ್ತೂ ನನ್ನ ಕೈ ಬಿಡೋದಿಲ್ಲ. ಇನ್ನು ಡ್ಯಾಮ್ ತುಂಬಿದೆ, ನೀರು ಇಟ್ಕೊಳ್ಳೋಕ್ಕಾಗಲ್ಲ ಡ್ಯಾಮ್ ತುಂಬಿದ್ರೆ ಅಂತ ಹೇಳಿ ತಿಳಿಸಿದ್ದಾರೆ. ನಾನು ನಂಬಿರೋಂಥ ನನ್ನ ಅಜ್ಜ ಯಾವಾಗಲೂ ನನಗೆ ಮಾರ್ಗದರ್ಶನವನ್ನು ಕೂಡ ಈ ರಾಜ್ಯ ಯಾವ ರೀತಿ ಸುಭಿಕ್ಷವಾಗಿ ಇಡಬೇಕು ಅನ್ನೋದನ್ನ ಮಾರ್ಗದರ್ಶನವನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಧರ್ಮ ಕಾಪಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಯಾವುದೇ ಧರ್ಮ ಇರಲಿ, ಅವರವರ ನಂಬಿಕೆ, ಅವರ ಆಚಾರ, ಅವರ ವಿಚಾರ. ನಾಡಿನಲ್ಲಿ ಒಂದು ಸರ್ಕಾರ ಎಲ್ಲ ಧರ್ಮಗಳು ಕೂಡ ಸಮಾನತೆಯಿಂದ ನೋಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಮಾನತೆಯಿಂದ ಕುವೆಂಪುರವರು ಹೇಳ್ದಂಗೆ ಈ ರಾಜ್ಯದಲ್ಲಿ ಯಾವಾಗಲೂ ಕೂಡ ಶಾಂತಿಯ ತೋಟ ನೆಲೆಸಬೇಕು ಅನ್ನೋದು ನಮ್ಮ ಮೊದಲನೆಯ ಕರ್ತವ್ಯ. ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಡಿನ ದೇವತೆ, ಇಡೀ ನಾಡಿಗೆ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿಯ ಚಾಮುಂಡಿ ತಾಯಿಯನ್ನ ದರ್ಶನ ಮಾಡಲಿಕ್ಕೆ ಬಂದಿದ್ದೇನೆ. ಮೈಸೂರಿಗೆ ಮೊದಲನೇ ಬಾರಿಗೆ ಬಂದಿದ್ದೇನೆ ಮುಖ್ಯಮಂತ್ರಿಯಾಗಿ. ನಾನು ಹಿಂದೆ ಇದೇ ಸ್ಥಳದಲ್ಲಿ ಒಂದು ಮಾತು ಹೇಳಿದ್ದೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ. ಅನೇಕರು ಚರ್ಚೆ ಮಾಡಿದ್ರು, ಸಂತೋಷ ಪಟ್ಟಿದ್ರು, ನಗಿದ್ರು, ಟೀಕೆ ಮಾಡಿದ್ರು, ಇವೆಲ್ಲ ಇತ್ತು. ಆದರೆ ನನ್ನ ನಂಬಿಕೆ, ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಅವಶ್ಯಕತೆ ಇದೆ. ಇವತ್ತು ರಾಜ್ಯದ